ಎಸ್ ವೇರ್ ಇಸ್ ಅರ್ಜುನ್ ಮಹಾಕ್ಷಯ? ಅರ್ಜುನ್ ಮಹಾಕ್ಷಯ್ ನಮ್ಮ ಅರ್ಜುನ್ ಮಹಾಕ್ಷಯ್ ಮೋಸ್ಟ್ಲಿ ಮ್ಯಾಕ್ಸ್ 12 ಮತ್ತೆ ವಾಪಸ್ ಬರ್ತಾರೆ. ಹೌದು, ಸೀಕ್ವೆಲ್ ಬರುತ್ತೆ. ಯಾಕಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ನಮಗೆ ಸಾಮಾನ್ಯವಾಗಿ ಎಲ್ಲಾ ಸಿನಿಮಾದಲ್ಲೂ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸೀಕ್ವೆಲ್ಗೆ ಹಿಂಟ್ ಕೊಡ್ತಾರೆ. ಬಟ್ ಈ ಸಿನಿಮಾದಲ್ಲಿ ಸೀಕ್ವೆಲ್ಗೆ ಹಿಂಟ್ ಇಲ್ಲ. ಮ್ಯಾಕ್ಸ್ ಪಾರ್ಟ್ 2 ಆರ್ ಮ್ಯಾಕ್ಸ್ ಪ್ರೀಕ್ವೆಲ್, ಮ್ಯಾಕ್ಸ್ ಸೀಕ್ವೆಲ್ ಆರ್ ಮ್ಯಾಕ್ಸ್ ಪ್ರೀಕ್ವೆಲ್? ನಮ್ಗೆ ಆನ್ಸರ್ ಹೇಳ್ಬೇಕಾಗಿ ಸುಕೃತ್ ಅವರು. ನಾನು ನೀವು ಇಲ್ಲ ಅಂತ ಅನ್ಕೊಂಡ್ರಾ? ಹಿಂಟ್ ಇತ್ತಲ್ವಾ, ನಿಮಗೆ ಗೊತ್ತಾಗ್ಲಿಲ್ವಾ? ಆಯ್ತು, ಏನ್ ಹೇಳಿ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಇನ್ನೊಂದ್ಸತಿ ನೋಡಿ, ಹಿಂಟ್ ಗೊತ್ತಾಗುತ್ತೆ. ಈಗ ಪ್ರೀಕ್ವೆಲ್ ಬರುತ್ತಾ ಸೀಕ್ವೆಲ್ ಬರುತ್ತಾ? ಮೋಸ್ಟ್ ಪ್ರಾಬಬ್ಲಿ ಪ್ರೀಕ್ವೆಲ್ ಬರ್ಬೋದು. ಓಕೆ. ಅದರಲ್ಲಿ ಸುಕೃತ್ ಅವರು ಹೆಂಗಿರ್ತಾರೆ ಅಂದ್ರೆ ಇವಾಗ ಪೊಲೀಸ್ ಆಫೀಸರ್ ಅಂದ್ರೆ ಚಿಕ್ಕ ಹುಡುಗಿ, ಮೋಸ್ಟ್ಲಿ ಪ್ರೀಕ್ವೆಲ್ ಅಲ್ಲಿ ನಾನು ಇಲ್ಲದೆ ಇರಬಹುದು. ನೀವ್ ಇಲ್ದೆ ಸೀಕ್ವೆಲ್ಗೆ ಹೇಗೆ ಬರ್ತೀರಾ? ಯಾಕಂದ್ರೆ ಪ್ರೀಕ್ವೆಲ್ ಅಲ್ಲಿ ಟ್ರಾನ್ಸ್ಫರ್ ಆಗಿ ಸೀಕ್ವೆಲ್ ಅಲ್ಲಿ ಬಂದಿರ್ತಾರೆ ನಮ್ಮ ಪೊಲೀಸ್ ಸ್ಟೇಷನ್ಗೆ. ಹೌದು, ಆದ್ರೆ ನೀವು ಆ ಪೊಲೀಸ್ ಸ್ಟೇಷನ್ ಪೊಲೀಸ್ ಆಗಕ್ಕೆ ನೀವು ಚಿಕ್ಕ ಹುಡುಗಿ ಆಗಿರ್ತೀರಲ್ವಾ ಪ್ರೀಕ್ವೆಲ್ ಅಲ್ಲಿ? ಇಲ್ಲ, ಅಷ್ಟು ಪ್ರೀಕ್ವೆಲ್ ಅಲ್ಲ, ಜಸ್ಟ್ ಟ್ರಾನ್ಸ್ಫರ್ ಆಗಿರ್ತಾರಲ್ವಾ ಅವರು. ಸಸ್ಪೆಂಡ್ ಆಗಿ ಅಂದ್ರೆ ಸಸ್ಪೆಂಡ್ ಆಗಿರ್ತಾರೆ, 6 months ಆಗಿರುತ್ತೆ ಅವ್ರದ್ದು. ಈಗಷ್ಟೇ 6 months ಸಸ್ಪೆನ್ಷನ್ ಕ್ಲಿಯರ್ ಆಗಿ ಬಂದಿರ್ತಾರೆ. ಸೊ 6 months ಬ್ಯಾಕ್ ಇದ್ದು ಪ್ರೀಕ್ವೆಲ್. ಹೌದು, ಕರೆಕ್ಟ್. ಅವರು ರೋಲ್ ಮಾಡಲಾಗಿರ್ತಾರೆ, ನೀವು ಪೊಲೀಸ್ ಆಫೀಸರ್ ಆಗಿರ್ತೀರ ಈ ಸ್ಟೇಷನ್ ಅಲ್ಲಿ. ಆಮೇಲೆ ಅವ್ರು ಬರ್ತಾರೆ ಅನ್ನೋಕ್ಕೂ ಫುಲ್ ಅಲರ್ಟ್ ಆಗಿ ಬಹುಶಃ ನಾನು ಆ ಟ್ರೈನಿ ಆಗಿರ್ತೀನೇನೋ. ಮೇ ಬಿ, ಐ ಡೋಂಟ್ ನೋಡೋಣ ಅಲ್ಲ ಶಿವ, ಇನ್ನೊಂದು 2.5 ವರ್ಷ ಕಳೆದು. ಇನ್ನು ಯಾರು ಮೂವಿ ನೋಡಿಲ್ಲ ಅವ್ರಿಗೆ ಏನು ಹೇಳ್ತೀವಿ, ಹೆಂಗಿದ್ ಮಾಡ್ತೀವಿ? ಐ ಥಿಂಕ್ ಯಾರು ಮೂವಿ ನೋಡಿಲ್ವೋ ಒನ್ ಆಫ್ ದ ರೀಸನ್ ಟಿಕೆಟ್ ಸಿಗ್ತಿಲ್ಲ. ಯಾಕಂದ್ರೆ ಎಲ್ಲ ಬುಕ್ ಆಗಿದೆ, ಹೌಸ್ಫುಲ್. 3 ದಿವಸ ಆಲ್ಮೋಸ್ಟ್ ಹೌಸ್ಫುಲ್, ಎಲ್ಲ ಥಿಯೇಟರ್ಸ್ ಆಲ್ಮೋಸ್ಟ್ ಹೌಸ್ಫುಲ್. ನಾನೇ ನನ್ನ ಫ್ರೆಂಡ್ಸಿಗೋಸ್ಕರ ಬುಕ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀನಿ, ಸಿಗ್ತಿಲ್ಲ. ಸೊ ಯಾರಿಗೆ ಟಿಕೆಟ್ ಸಿಗ್ತಿಲ್ಲ ಕ್ಷಮಿಸಿ. ಆಮೇಲೆ ಅಷ್ಟು ಅಲ್ಲದೆ ಯಾರು ನೋಡಿಲ್ವೋ ಮೋಸ್ಟ್ಲಿ ವೀಕೆಂಡ್ಗೋಸ್ಕರ ಕಾಯ್ತಿದ್ದಾರೆ. ಬಿಕಾಸ್ ವೀಕ್ ಡೇ ರಿಲೀಸ್ ಮಾಡಿದೀವಲ್ವಾ, ವೀಕೆಂಡ್ಗೋಸ್ಕರ ಕಾಯ್ತಿದ್ದಾರೆ. ಎಸ್ ಎಸ್. ಸೊ ಆಕ್ಚುಲಿ ಇದು ಏನಪ್ಪ ಅಂತ ಹೇಳಿದ್ರೆ 4,000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗಿದೆ, ದೇಶ ವಿದೇಶ ಸೇರಿದಂತೆ. ಹಾಗೆ ನಮ್ಮ ರಾಜ್ಯದಲ್ಲಿ 250ಕ್ಕೂ ಹೆಚ್ಚು ಥಿಯೇಟರ್ಗಳು ರಿಲೀಸ್ ಆಗಿದೆ. ಸೊ ಇವತ್ತು ಬೆಂಗಳೂರು ಥಿಯೇಟ್ರ್ ವಿಸಿಟ್ ಆಗಿ ಹೋಗಿದೆ. ಏನಾದರೂ ಸುದೀಪ್ ಸರ್ ಥಿಯೇಟ್ರಿಗೆ ಹೋಗಲ್ಲ, ಬಟ್ ಇನ್ ಕೇಸ್ ಥಿಯೇಟ್ರಿಗೆ ಹೋಗೋದಾದ್ರೆ ನಮ್ಮ ರಾಜ್ಯದಲ್ಲಿ ಎಲ್ಲಾದರೂ ಹೋಗಬಹುದಾ, ಅಥವಾ ಫಾರಿನ್ ಕಂಟ್ರಿಗಳಲ್ಲಿ ಹೋಗಿ? ಅದು ನಮ್ಮ ಅರ್ಜುನ್ ಮಹಾಶಯ್ ಹೇಳಬೇಕು, ನಮ್ಮ ಸುದೀಪ್ ಸರ್ ಹೇಳಬೇಕು. ಬಿಕಾಸ್ ಈಗ ಸದ್ಯದಲ್ಲಿ 2 ದಿವಸದಲ್ಲಿ ತೆಲುಗು ತಮಿಳ್ ರಿಲೀಸ್ ಆಗ್ತಿದೆ. ನಾವು ಈವರೆಗೆ ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಕಡೆ ಓಡಾಡಿದ್ದೀವಿ, ಆ ಕಡೆ ಹೋಗೇ ಇಲ್ಲ. ಯಾಕಂದರೆ ಸುದೀಪ್ ಸರ್ ಯಾವಾಗಲೂ ಪ್ರಾಮುಖ್ಯತೆ ಕೊಡೋದು ಕನ್ನಡಿಗರಿಗೆ. ಆ್ಯಂಡ್ ಆ್ಯಕ್ಟರ್ಸು ನೀವು ನೋಡ್ಬೋದು, ಎಲ್ಲ ಕನ್ನಡಿಗರನ್ನೇ ತೊಗೊಂಡಿದ್ದಾರೆ ಜಾಸ್ತಿ, ಮ್ಯಾಕ್ಸಿಮಮ್ ಆಗಿ ಮ್ಯಾಕ್ಸಲ್ಲಿ. ಆ್ಯಂಡ್ ಮ್ಯಾಕ್ಸಿಮಮ್ ಪ್ರಮೋಷನ್ ಕೂಡ ನಾವು ಕರ್ನಾಟಕದಲ್ಲೇ ಮಾಡಿದ್ದಾರೆ ಸುದೀಪ್ ಸರ್. ಆ್ಯಂಡ್ ಅವ್ರದ್ದು ಕೋಟೆ, ಕಲ್ಲಿನ ಕೋಟೆ ಚಿತ್ರದುರ್ಗದಲ್ಲಿ, ಇಟ್ಸ್ ಕಾಲ್ಡ್ ಆಸ್ ಕಿಚನ್ ಕೋಟೆ. ಸೊ ಅಲ್ಲಿ ಎಲ್ಲ ಫೋಕಸ್ ಮಾಡಿದ್ವಿ. ಇನ್ನು ಬಹುಶಃ ಅಲ್ಲಿ ಔಟ್ ಆಫ್ ಸ್ಟೇಟ್ ಪ್ರಮೋಷನ್ಸ್ ಮಾಡಬೇಕು. ಅದೆಲ್ಲ ಮುಗಿಸ್ಕೊಂಡು ಐ ಥಿಂಕ್ ಹಿ ವಿಲ್ ಗೋ ಫಾರ್ ಥಿಯೇಟರ್ ವಿಸಿಟ್.